ಇಲ್ಲಿ ಶಾಸಕರ ಪರವಾಗಿ ಜಯಘೋಷವನ್ನು ಮೊಳಗಿಸ್ತಾ ಇರುವಂಥವ್ರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅವರೇನು ಸ್ವಾತಂತ್ರ್ಯ ಹೋರಾಟ ಮಾಡಿ ಜೈಲಿಗೆ ಹೋದಂಥವರಲ್ಲ, ಅಥವಾ ಜನರಿಗೆ ಕಾವೇರಿಯಲ್ಲಿ ನೀರು ಬಿಡ್ತಾ ಇದ್ದಾರೆ, ಕಾವೇರಿ ನೀರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಹೋರಾಟ ನಡೆಸಿ ಜೈಲಿಗೆ ಹೋದಂಥವರಲ್ಲ. ಅವರು ಕೂಡ ಜೈಲಿಗೆ ಹೋಗಿರುವಂಥದ್ದು ಕೊಲೆ ಕೇಸಿನಲ್ಲಿ ಅಪರಾಧಿ ಅನ್ನುವ ಕಾರಣಕ್ಕಾಗಿ ಕೆಳ ಹಂತದ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ ತೀರ್ಪನ್ನು ಕೊಟ್ಟದರ ಕಾರಣಕ್ಕಾಗಿ ಅವರು ಜೈಲಿಗೆ ಹೋಗಿರುವಂಥದ್ದು. ಆದರೆ ಅವರ ಪರವಾಗಿರ್ತಕ್ಕಂಥ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಿಸುವಂಥದ್ದು ಅದೇ ರೀತಿಯೂ ಗೊತ್ತಿಲ್ಲ. ಈಗ ಹೈಕೋರ್ಟ್ ಅವರಿಗೆ ರಿಲೀಫ್ ಕೊಟ್ಟಿದೆ ಹೊರತು ಅವ್ರನ್ನ ನಿರಪರಾಧಿ ಅಂತೇಳಿ ಘೋಷಣೆ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ನಿಜಕ್ಕೂ ಕೂಡ ಇದೊಂದು ದೊಡ್ಡ ರಿಲೀಫ್. ಅವ್ರಿಗೆ ಇವತ್ತು ಸಿಕ್ಕಿರುವಂಥದ್ದು ಅಕ್ಷರಶಃ ದೊಡ್ಡ ರಿಲೀಫ್. ಯಾಕಂದರೆ ಅವರಿಗೆ ಜೀವಾವಧಿ ಶಿಕ್ಷೆ ಏನು ನೀಡಲಾಗಿತ್ತು, ಆ ಜೀವಾವಧಿ ಶಿಕ್ಷೆಯನ್ನು ರದ್ದುಗೊಳಿಸಿ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಕೊಲೆ ಕೇಸ್ನ ದೋಷಿ ಎನ್ನುವಂತಹ ತೀರ್ಪಿಗೂ ಕೂಡ ಈಗ ತಡೆಯಾಜ್ಞೆಯನ್ನು ಕೊಡಲಾಗಿದೆ. ದೋಷಿ ಎನ್ನುವಂತಹ ತೀರ್ಪಿಗೆ ತಡೆಯಾಜ್ಞೆಯನ್ನು ಕೊಡಲಾಗಿದೆ. ಸದ್ಯಕ್ಕೆ ಇದು ವಿಚಾರಣೆಯ ಹಂತಕ್ಕೆ ಮತ್ತೆ ಇದು ಮರಳಿರುವಂಥದ್ದು. ಈ ಒಂದು ಪ್ರಕರಣ ವಿಚಾರಣೆಯ ಹಂತಕ್ಕೆ ಮರಳುತ್ತೆ. ಅವರ ವಿರುದ್ಧದ ತೀರ್ಪಿಗೆ ತಡೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಕುಲಕರ್ಣಿಗೆ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ. ಈಗಾಗಲೇ ಅವರು ಅನರ್ಹ ಶಾಸಕರಾಗಿದ್ದರು, ಶಾಸಕ ಸ್ಥಾನದಿಂದ ಅನರ್ಹಗೊಂಡಿದ್ರು. ಆದರೆ ಈಗ ಮತ್ತೆ ಅವರು ಶಾಸಕರಾಗಿದ್ದಾರೆ. ಬಿಜೆಪಿಯ ಮುಖಂಡರಾಗಿದ್ದಂತಹ ಯೋಗೇಶ್ ಗೌಡರ ಅವರ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು. ಜನಪ್ರತಿನಿಧಿಗಳ ಕೋರ್ಟ್ ವಿಧಿಸಿದ್ದಂತಹ ಜೀವಾವಧಿ ಶಿಕ್ಷೆಯನ್ನ ಹೈಕೋರ್ಟ್ ರದ್ದು ಮಾಡಿದೆ. ಹೈಕೋರ್ಟ್ ಈ ಜೀವಾವಧಿ ಶಿಕ್ಷೆಯನ್ನ ರದ್ದು ಮಾಡಿದೆ. ಅಷ್ಟೇ ಅಲ್ಲದೆ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನು ಕೂಡ ಮಂಜೂರಾಗಿದ್ದು ಜೀವಾವಧಿ ಶಿಕ್ಷೆಯನ್ನ ಅಮಾನತಿನಲ್ಲಿ ಇಡಲಾಗಿದೆ. ಜೀವಾವಧಿ ಶಿಕ್ಷೆಯನ್ನ ಅಮಾನತಿನಲ್ಲಿ ಇಡಲಾಗಿದೆ. ಕೊಲೆ ಕೇಸಿನ ವಿನಯ್ ಕುಲಕರ್ಣಿ ಸೇರಿ 4 ಜಾಮೀನುಗಳು ಮಂಜೂರಾಗಿರುವಂಥದ್ದು. ಕೊಲೆ ಕೇಸ್ನಲ್ಲಿ ಈಗ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಚಂದ್ರಶೇಖರ್ ಇಂಡಿ, ದಿನೇಶ್ ಮತ್ತು ಚೆನ್ನಕೇಶವ ಟಿಂಗ್ಲಿಕರ್ ಇವರುಗಳು ಕೂಡ ಈ ಒಂದು ಕೊಲೆಯಲ್ಲಿ ಭಾಗಿಯಾದಂತಹವರು ಅನ್ನುವಂಥ ಆರೋಪಿಗಳೇನಿದ್ರು ಅವ್ರಿಗೂ ಕೂಡ ಈಗ ಜಾಮೀನು ಮಂಜೂರಾಗಿದೆ. ಹೈಕೋರ್ಟ್ ಈ ಸಂದರ್ಭದಲ್ಲಿ ಕೆಲವು ಷರತ್ತುಗಳನ್ನು ಹಾಕಿದೆ. 2 ವ್ಯಕ್ತಿಗಳ ಶ್ಯೂರಿಟಿಯನ್ನ ಕೇಳಿರುವಂತಹದ್ದು. ಹಾಗೆಯೇ ಭದ್ರತೆಗಾಗಿ 5 ಲಕ್ಷ ರೂಪಾಯಿಗಳ ಬಾಂಡನ್ನು ಇಡಬೇಕು ಅನ್ನೋದನ್ನು ಹೇಳಿದೆ. ಜೊತೆಗೆ ದೇಶ ಬಿಟ್ಟು ಹೋಗುವಂತಿಲ್ಲ ಅನ್ನುವಂತಹ ಸೂಚನೆಯನ್ನ ನೀಡಿದೆ. ಹಾಗೂ ವಿದೇಶಕ್ಕೆ ಹೋಗೋದಕ್ಕೆ ಕೋರ್ಟಿನ ಅನುಮತಿ ಕಡ್ಡಾಯ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ಟ್ ಹೇಳಿರುವಂಥದ್ದು. ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅನ್ನುವಂತಹ ಸೂಚನೆಯನ್ನ ಈಗ ಹೈಕೋರ್ಟ್ ವಿನಯ್ ಕುಲಕರ್ಣಿ ಅವರಿಗೆ ಸೂಚಿಸಿದೆ. ಆದರೆ ಯಾವಾಗ ಈ ಒಂದು ತೀರ್ಪು ಬಂತು, ಸಹಜವಾಗಿಯೇ ವ್ಯಕ್ತಿಯಾಗಿ ಅವರಿಗೆ ಖುಷಿಯಾಗುವಂಥದ್ದು ಸಹಜ. ಯಾಕಂದರೆ ಜಾಮೀನು ಸಿಕ್ಕ ತಕ್ಷಣವೇ ಈ ಮಾಹಿತಿ ಸಿಗ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಅವರು ಫುಲ್ ಖುಷಿಯಾಗಿದ್ದಾರೆ ಮತ್ತು ಸಹ ಕೈದಿಗಳ ಜೊತೆಗೆ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ತನಗೆ ಜಾಮೀನು ಸಿಗ್ತಾ ಇದ್ದಂತೆ ಶಾಸಕ ಸ್ಥಾನಕ್ಕೆ ಅವರು ಮತ್ತೆ ಜೀವವನ್ನು ಪಡ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಈಗ ಮತ್ತೆ ಶಾಸಕರಾಗಿದ್ದಾರೆ. ಯಾವಾಗ ಅವ್ರಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಯಿತು ಆ ತಕ್ಷಣಕ್ಕೆ ಅವರು ಶಾಸಕ ಸ್ಥಾನದಿಂದ ಅನರ್ಹಗೊಂಡಿದ್ರು. ಈಗ ಧಾರವಾಡದಲ್ಲಿ ಇವತ್ತು ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಕೂಡ ಮಾಡಿದ್ದಾರೆ. ಹಾಗೂ ಪಟಾಕಿ ಸಿಡಿಸಿ ಅಭಿಮಾನಿಗಳು ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ನೋಡಿ, ಒಂದು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಅಪರಾಧಿ ಅನ್ನೋ ಕಾರಣಕ್ಕಾಗಿ ಜೈಲು ಸೇರಿರತಕ್ಕಂತಹ ವ್ಯಕ್ತಿಯ ಪರವಾಗಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಅಭಿಮಾನ ಈ ಸ್ವರೂಪದಲ್ಲಿ ವ್ಯಕ್ತವಾಗಿದ್ದಾವೆ. ಈ ವಿಚಾರದಲ್ಲಿ ವಕೀಲರು ಏನು ಹೇಳಿದ್ದಾರೆ ಮತ್ತು ಕುಟುಂಬದ ಸದಸ್ಯರುಗಳು, ಅದರಲ್ಲೂ ವಿಶೇಷವಾಗಿ ಯೋಗೇಶ್ ಗೌಡರ ಕುಟುಂಬ ಸದಸ್ಯರು ಏನು ಹೇಳಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತಾರೆ. ಇವತ್ತು ವಿನಯ್ ಕುಲಕರ್ಣಿ ಅವರ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮತ್ತೆ ಇತರ ಆರೋಪಿಗಳು ಜಾಮೀನು ಅರ್ಜಿ ಮತ್ತೆ ವಿನಯ್ ಕುಲಕರ್ಣಿ ಅವರಿಗೆ ಸಂಬಂಧಪಟ್ಟಂತೆ ಶಿಕ್ಷೆಗೆ ಅಂದ್ರೆ ಏನು ವಿಶೇಷ ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟಿತ್ತು ಅದಕ್ಕೆ ತಡೆ ಕೊಡಬೇಕು ಅಂತ ನಮ್ದು 2 ಅರ್ಜಿಗಳು ಸಲ್ಲಿಸಿದ್ವಿ. ಆ 2 ಅರ್ಜಿಗಳನ್ನ ಮಾನ್ಯ ವಿಭಾಗೀಯ ಪೀಠ ಅಂದ್ರೆ ಡಿವಿಷನ್ ಬೆಂಚ್ ನ ಹೈಕೋರ್ಟ್ ನ ಡಿವಿಷನ್ ಬೆಂಚ್ ಇವತ್ತು ಅಲೋ ಮಾಡಿ ಒಂದಷ್ಟು ಕಂಡೀಷನ್ಸ್ ನ ಸಹ ಇಂಪೋಸ್ ಮಾಡಿದೆ. ಯಾವುದೇ ರೀತಿಯ ಎಳ್ಳಷ್ಟು ಸಹ ಪಾತ್ರ ಅವರದು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಪ್ರಮುಖವಾಗಿ ಸಿ ವಿ ನಾಗೇಶ್ ಸರ್ ಅವರು ವಾದ ಮಂಡನೆ ಮಾಡಿದ್ರು. ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕಂಡು ಬರ್ತಾ ಇಲ್ಲ ಅನ್ನೋ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟು ಅವರಿಗೆ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಹಾಗೆ ಕೆಳಹಂತದ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿತ್ತು, ಈ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು, ಆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ. ಇವತ್ತು ದೇವ್ರ ಅವ್ರು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಕೈತಿ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಕೈತಿ. ಆದರೆ ಜನಕ್ಕೆ ಆಮೇಲೆ ನಂಗೇನು ಮಾತಾಡೋರಲ್ಲ ಅವ್ರಿಗೆಲ್ಲರಿಗೂ ಹೇಳೋದೇನಂತಂದ್ರೆ, ದುಡ್ಡು ತಿಂದಾಳ ಮಲ್ಲಮ್ಮ ದುಡ್ಡು ತೊಗೊಂಡಾಳ ಅಂತೇಳಿ ಏನಂದಾರಲ್ಲ, ಅವರಿಗೆಲ್ಲ ಇದೊಂದು ತಕ್ಕ ಪಾಠ. ನಾ ಯಾವ ದುಡ್ಡು ತೊಗೊಂಡಿಲ್ಲ, ಯಾವುದಿಲ್ಲ. ಆ ದುಡ್ಡು ತೊಗೊಂಡಿದ್ರೆ ಇವತ್ತಿನ ಮೆಟ್ಟಿಗೆ ನಾ ಹಗಲಿ ರಾತ್ರಿ ಹೊಲ್ದಾಗ ದುಡಿತಿರ್ಕಿಲ್ಲ. ಇವತ್ತು ಅವ್ರಿಗೇನು ಉತ್ತರ ಕೊಡಬೇಕು ನ್ಯಾಯಾಲಯ ಕೊಟ್ಟನಿ, ನ್ಯಾಯಾಧೀಶರ ಕೊಟ್ಟಾರ. ಸುಪ್ರೀಂ ಕೋರ್ಟಿಗೆ ಏನಾದರೂ ಹೋಗ್ತೀರಿ ಅಥವಾ ಇಲ್ಲ? ಇಲ್ಲ, ನಾನು ಹೋಗಂಗಿಲ್ಲ. ನಾನು ಅಲ್ಲಿ ಹೋಗಂಗಿಲ್ಲ.
ನಮ್ಗೆ ಈ ಥರ ಆಕೈತಿ ಅನ್ನುವಂಥದ್ದು ಭರವಸೆ ನಮಗೇನು ಇದ್ದಿದ್ದಿಲ್ಲ. ಯಾಕಂದ್ರೆ ಎಲ್ಲರಿಗೂ ಬಡವರಿಗೆ ಒಂದು ಕಾನೂನು, ನ್ಯಾಯ ಶ್ರೀಮಂತರಿಗೆ ಒಂದು ಕಾನೂನು ಅನ್ನುವಂಥ ಭರವಸೆ ನಮಗಾಗಿತ್ತು. ಈಗ ಅದು ಯಾವ ಥರ ಅವರು ಆದೇಶ ಕೊಟ್ಟರು ಅನ್ನುವಂಥದ್ದು ನಮಗೇನು ಗೊತ್ತಿಲ್ಲ. ಈಗ ಅದ್ರ ಪ್ರಕಾರ ನಾವು ಅವರ ಆದೇಶ ಏನು ಮಾಡ್ಯಾರ ಅದನ್ನು ತೊಗೊಂಡು ನಾವು ಸುಪ್ರೀಂ ಕೋರ್ಟ್ ಚಾಲೆಂಜ್ ಮಾಡ್ತೀವಿ. ಹೋರಾಟ ನಿರಂತರ ಕಂಟಿನ್ಯೂ ಇರತ್ತಂತೀರ? ನಾವು ಹೋರಾಟ, ನಮಗೆ ನ್ಯಾಯ ಸಿಗೋವರೆಗೆ ಹೋರಾಟ ನಾವು ಮಾಡೇ ಮಾಡ್ತೀವಿ ಅನ್ನುವಂಥ ಭರವಸೆ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರಿಗೆ ಜಾಮೀನು ಸ್ಟೇ ದೂರ ಹೋಗಲಿ, ಜಾಮೀನು ಕೂಡ ಸಿಗಬಾರ್ದು. ಆದರೂ ಕೂಡ ನ್ಯಾಯಾಲಯ ಕೊಟ್ಟಿದೆ. ಈಗ ನ್ಯಾಯಾಲಯ ಕೊಟ್ಟಿದೆ ಅಂತ ಕೇಳಿದಾಗ ಅದನ್ನು ನಾವು ಗೌರವಿಸಲೇಬೇಕು. ಯಾವ ಅಂಶಗಳ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದನ್ನು ನಾವು ಗಮನಿಸಿ, ನಾವು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾವು ಮಾತುಕತೆ ಮಾಡಿದ್ದೀವಿ, ಗುರುನಾಥ ಗೌಡರು ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಗಮನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ಅದನ್ನು ಈ ಆದೇಶವನ್ನು ಚಾಲೆಂಜ್ ಮಾಡಿ. ಹೀಗೆ ಈ ಪ್ರಕರಣದಲ್ಲಿ ಕಾನೂನು ಹೋರಾಟ ಮತ್ತೆ ಮುಂದುವರಿಯುತ್ತೆ. ವಿನಯ್ ಕುಲಕರ್ಣಿಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಶಾಸಕರಾಗಿ ಅವರು ಮುಂದುವರಿಯೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.